ನಾಡಿನ ಸಮಸ್ತ ಜನತೆಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸಾಕಷ್ಟು ಪ್ರಮುಖ ಸುದ್ದಿಗಳಿವೆ, ಒಂದೊಂದಾಗಿ ನೋಡ್ತಾ ಹೋಗೋಣ. ಆರ್ಎಸ್ಎಸ್ ವಿರುದ್ಧ ಕಾಂಗ್ರೆಸ್ ಸಹಿ ಸಂಗ್ರಹ ಅಭಿಯಾನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹುಬ್ಬಳ್ಳಿಯಲ್ಲಿ ಸಂಸದ ಜಗದೀಶ್ ಶೆಟ್ಟರ್ ವಾಗ್ದಾಳಿ ನಡೆಸಿದ್ದಾರೆ. ಆರ್ಎಸ್ಎಸ್ ವಿರುದ್ಧ ಕಾಂಗ್ರೆಸ್ ಸಹಿ ಸಂಗ್ರಹ ಅಭಿಯಾನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹುಬ್ಬಳ್ಳಿಯಲ್ಲಿ ಸಂಸದ ಜಗದೀಶ್ ಶೆಟ್ಟರ್ ವಾಗ್ದಾಳಿ ನಡೆಸಿದ್ದಾರೆ. ಕೈ ಸರ್ಕಾರಕ್ಕೆ ವೈಫಲ್ಯದಿಂದ ಹೆದರಿಕೆ ಆರಂಭ ಆಗಿದೆ ಎನ್ನುವಂತಹ ಸ್ಟೇಟ್ಮೆಂಟ್ ನೀಡಿದ್ದಾರೆ. ರಾಜ್ಯದಲ್ಲಿ ಲಾ ಅಂಡ್ ಆರ್ಡರ್ ಸಂಪೂರ್ಣ ಹಾಳಾಗಿದೆ. ಪ್ರತಿಯೊಂದು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ವಿಫಲವಾಗಿದೆ. ಜನರ ಮನಸ್ಸನ್ನ ಡೈವರ್ಟ್ ಮಾಡೋದಕ್ಕೆ ಸಹಿ ಸಂಗ್ರಹ ಅಭಿಯಾನವನ್ನ ಆರಂಭ ಮಾಡಿದ್ದಾರೆ ಅಂತ ಹುಬ್ಬಳ್ಳಿಯಲ್ಲಿ ಸಂಸದ ಜಗದೀಶ್ ಶೆಟ್ಟರ್ ವಾಗ್ದಾಳಿ ನಡೆಸಿದ್ದಾರೆ. ಅಂದ್ರೆ ಆರ್ಎಸ್ಎಸ್ ವಿರುದ್ಧ ಏನು ಕಾಂಗ್ರೆಸ್ ಒಂದು ಸಹಿ ಸಂಗ್ರಹ ಕ್ಯಾಂಪೇನ್ ಶುರು ಮಾಡೋದಕ್ಕೆ ಹೊರಟಿದೆ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹುಬ್ಬಳ್ಳಿಯಲ್ಲಿ ಸಂಸದ ಜಗದೀಶ್ ಶೆಟ್ಟರ್ ರಿಯಾಕ್ಟ್ ಮಾಡಿದ್ದಾರೆ. ಕೈ ಸರ್ಕಾರದ ವೈಫಲ್ಯದಿಂದ ಹೆದರಿಕೆ ಆರಂಭ ಆಗಿದೆ. ರಾಜ್ಯದಲ್ಲಿ ಲಾ ಅಂಡ್ ಆರ್ಡರ್ ಸಂಪೂರ್ಣ ಹಾಳಾಗಿದೆ. ಪ್ರತಿಯೊಂದು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ವಿಫಲವಾಗಿದೆ. ಜನರ ಮನಸ್ಸನ್ನ ಇದೀಗ ಡೈವರ್ಟ್ ಮಾಡೋದಕ್ಕೆ ಸಹಿ ಸಂಗ್ರಹ ಅಭಿಯಾನವನ್ನ ಹಮ್ಮಿಕೊಂಡಿದೆ ಅಂತ ಹುಬ್ಬಳ್ಳಿಯಲ್ಲಿ ಜಗದೀಶ್ ಶೆಟ್ಟರ್ ರಿಯಾಕ್ಟ್ ಮಾಡಿದ್ರು. ಇನ್ನು ಬೆಳಗಾವಿಯಲ್ಲಿ ರೈಲ್ವೆ ಯೋಜನೆಗೆ ಹಣ ನೀಡೋದಕ್ಕೆ ಆಗ್ತಾ ಇಲ್ಲ, ಗುತ್ತಿಗೆದಾರರು ಬಾಕಿ ಹಣ ಕೊಡಲು ಒತ್ತಾಯ ಮಾಡ್ತಿದ್ದಾರೆ. ಪ್ರಿಯಾಂಕ್ ಖರ್ಗೆ ಅವರು 2 ಪತ್ರವನ್ನ ಬರೆದಿದ್ದಾರೆ. ಒಂದು, ಆರ್ಎಸ್ಎಸ್ ಚಟುವಟಿಕೆಗಳಿಗೆ ನಿರ್ಬಂಧ, ಇನ್ನೊಂದು ಸರ್ಕಾರಿ ಸಿಬ್ಬಂದಿ ಆರ್ಎಸ್ಎಸ್ ಚಟುವಟಿಕೆಗೆ ನಿರ್ಬಂಧ ಪತ್ರ ಕುರಿತು ಸರ್ಕಾರದ ಸ್ಪಷ್ಟವಾದ ಉತ್ತರ ಇನ್ನೂ ಕೂಡ ಸರ್ಕಾರದ ಕಡೆಯಿಂದ ಬಂದಿಲ್ಲ. ಕ್ಯಾಬಿನೆಟ್ ಏನ್ ಮಾಡ್ತು, ಏನು ಮಾಡಿದೆ ಎಲ್ಲವೂ ಕೂಡ ಗೊತ್ತಿಲ್ಲ. ಸರ್ಕಾರ ಸ್ಪಷ್ಟೀಕರಣ ಕೊಡ್ತಾ ಇಲ್ಲ. 1966ರಲ್ಲಿ ಆರ್ಎಸ್ಎಸ್ ಜಮಾಯಿತ್ ಸಂಘಟನೆ ಮೇಲೆ ನಿಷೇಧ ಹೇರಿದ್ರು. ಅದು 1980ರಲ್ಲಿ ನಿರ್ಬಂಧವನ್ನ ತೆರವು ಮಾಡಲಾಯಿತು. ಇದರೊಂದಿಗೆ ಆರ್ಎಸ್ಎಸ್ ಸಂಘಟನೆಯ ಚಟುವಟಿಕೆಗಳಲ್ಲಿ ಭಾಗವಹಿಸಬಹುದು, ಆರ್ಎಸ್ಎಸ್ ಚಟುವಟಿಕೆಗಳಲ್ಲಿ ಭಾಗವಹಿಸಬಾರದು ಎನ್ನುವಂಥ ಸರ್ಕಾರಿ ಆದೇಶ ಇದ್ರೆ ಅದನ್ನ ತೋರಿಸಿ, ಏನಾದರೂ ಕೋರ್ಟ್ನಲ್ಲಿ ಚಾಲೆಂಜ್ ಮಾಡಿದ್ರೆ ಅದು ವಜಾ ಆಗುತ್ತೆ. ಇನ್ನು ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥಸಂಚಲನಕ್ಕೆ ನಿರ್ಬಂಧ ಮಾಡಲು ಹೊರಟಿದ್ರು. ಈ ಬಗ್ಗೆ ಕೋರ್ಟ್ ಯಾವ ಆದೇಶ ನೀಡ್ತು ಅಂತ ಪ್ರಶ್ನಿಸಿದ್ದಾರೆ. ಆರ್ಎಸ್ಎಸ್ ಎದುರು ಹಾಕೊಂಡ್ರೆ ನಿಮಗೆ ಕೇಡು ಕಾಲ ಆರಂಭ ಆಗಿದೆ ಅಂತ ಅರ್ಥ ಅಂತ ಜಗದೀಶ್ ಶೆಟ್ಟರ್ ವಾಗ್ದಾಳಿ ನಡೆಸಿದ್ದಾರೆ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ. ಕಾಂಗ್ರೆಸ್ ಸರ್ಕಾರ ಇವತ್ತೇನ ಹೆದರಿಕೆ ಏನು ಸ್ಟಾರ್ಟ್ ಆಗಿದೆ ಅಂದರೆ, ಸಿದ್ದರಾಮಯ್ಯವರ ಆಡಳಿತ ಎಲ್ಲದರಲ್ಲಿ ವೈಫಲ್ಯತೆ ಆಗಿದೆ. ಕಂಪ್ಲೀಟ್ ಫೇಲ್ಯೂರ್ ಆಗಿದೆ. ಅಡ್ಮಿನಿಸ್ಟ್ರೇಷನ್ ಕೊಲ್ಯಾಪ್ಸ್ ಆಗಿದೆ. ಲಾ ಆ್ಯಂಡ್ ಆರ್ಡರ್ ಸಿಚುವೇಷನು ಭಾಳ ವರ್ಸ್ಟ್ ಆಗಿದೆ. ಮತ್ತು ಆರ್ಥಿಕ ಸ್ಥಿತಿಗತಿ ಭಾಳಷ್ಟು ಕ್ರಿಟಿಕಲ್ ಇದೆ. ಆ ಹಿನ್ನೆಲೆಯಲ್ಲಿ ಜನರ ಒಂದು ದೃಷ್ಟಿಕೋನವನ್ನು ಬೇರೆ ಕಡೆ ಡೈವರ್ಟ್ ಮಾಡೋ ಸಲುವಾಗಿ ಒಂದೊಂದೇ ಸ್ಟಂಟನ್ನು ಪ್ರಾರಂಭ ಮಾಡಿದ್ದಾರೆ. ಅವರು ಜನರ ಮೈಂಡ್ ಸೆಟ್ಟನ್ನು ಚೇಂಜ್ ಮಾಡಲಿಕ್ಕೆ ಆ ಫೇಲ್ಯೂರು ಎದ್ದು ಕಾಣಬಾರ್ದು ಅನ್ನುವಂಥದ್ದು. ನೋಡಿ, ನಾನು ಬೆಳಗಾವಿಯಲ್ಲಿ ಒಂದು ಪತ್ರಿಕಾಗೋಷ್ಠಿ ಮಾಡಿದೆ. ಅಲ್ಲಿ ರೈಲ್ವೆ ಇಲಾಖೆಗೆ ಸಂಬಂಧಪಟ್ಟಂತೆ ಹೊಸ ರೈಲ್ವೆ ಲೈನ್ ಸಲುವಾಗಿ ಲ್ಯಾಂಡ್ ಎಕ್ವಿಷನ್ ಕಂಪ್ಲೀಟ್ ಆಗಿದೆ. ಪ್ರಿಲಿಮಿನರಿ ಫೈನಲ್ ನೋಟಿಫಿಕೇಷನ್ ಆಗಿದೆ. ಅದಕ್ಕೆ ತಕ್ಷಣವೇ 150 ಕೋಟಿ ಹಣ ರಿಲೀಸ್ ಮಾಡಬೇಕು ರಾಜ್ಯ ಸರ್ಕಾರ. ಅದಕ್ಕೆ ಹಣ ಬಿಡುಗಡೆ ಮಾಡಲಿಕ್ಕೆ ಹಣನೇ ಇಲ್ಲ ಅವ್ರ ಕಡೆಯಿಂದ. ಹೀಗಾಗಿ ಹೊಸ ರೈಲ್ವೆ ಲೈನ್ ಮಾಡುವಂಥದ್ದು ಸಹಿತ ನೆನಗುದಿ ಬಿದ್ದಿದೆ. ಇವತ್ತು ಕಾಂಟ್ರಾಕ್ಟರ್ ಅಸೋಸಿಯೇಷನ್ದವ್ರು ಮೊನ್ನೆ ಪತ್ರಿಕಾಗೋಷ್ಠಿ ಮಾಡ್ತಾರೆ. 33,000 ಕೋಟಿ ಇವತ್ತು ಕಾಂಟ್ರಾಕ್ಟರ್ಸ್ ಬಿಲ್ ಪೆಂಡಿಂಗ್ ಇದೆ. ಹೀಗಾಗಿ ಇದೆಲ್ಲ ಡೈವರ್ಟ್ ಮಾಡೋ ಸಲುವಾಗಿ ಇವತ್ತು ಒಂದೊಂದು ಇಶ್ಯೂವನ್ನು ತೆಗೆದುಕೊಂಡು ಗೊಂದಲ ನಿರ್ಮಾಣ ಮಾಡುವಂಥ ಕೆಲಸ ಮಾಡ್ತಾರೆ. ಇವತ್ತು ಖರ್ಗೆ ಅವರ ಪುತ್ರ, ಮಲ್ಲಿಕಾರ್ಜುನ ಖರ್ಗೆ ಅವರ ಪುತ್ರ ಪ್ರಿಯಾಂಕ್ ಖರ್ಗೆ 2 ಪತ್ರ ಬರೆದಿದ್ದಾರೆ. ಮೊದಲನೇದು ಪತ್ರ, ಸಾರ್ವಜನಿಕ ಸ್ಥಳದಲ್ಲಿ RSS ಯಾವುದೇ ಆ್ಯಕ್ಟಿವಿಟೀಸ್ ಮಾಡಬಾರ್ದಂತ ನಿಷೇಧ ಮಾಡಿರಿ ಅಂತ ಒಂದು ಪತ್ರ. 2ನೇ ಪತ್ರ, ಇವತ್ತು RSS ಆ್ಯಕ್ಟಿವಿಟೀಸಲ್ಲಿ ಯಾವುದೇ ರೀತಿಯಾದಂಥ ಸರ್ಕಾರಿ ನೌಕರದಾರರು ಪಾರ್ಟಿಸಿಪೇಟ್ ಮಾಡಬಾರ್ದು, ಅದಕ್ಕೆ ನಿರ್ಬಂಧ ಹೇರಿ ಮತ್ತೊಂದು ನಿರ್ಬಂಧ ಮಾಡಿರಿ ಅಂತ ಮತ್ತೊಂದು ಪತ್ರ. ನಾನು ಸಿದ್ದರಾಮಯ್ಯವ್ರು ಕೇಳ್ತೀನಿ, ಪ್ರಿಯಾಂಕ್ ಖರ್ಗೆ ಅವ್ರು ಕೇಳ್ತೀನಿ, ಈ 2 ಪತ್ರದ ಬಗ್ಗೆ ನಿಮ್ಮ ಸರ್ಕಾರ ಏನು ನಿರ್ಧಾರ ಮಾಡಿದೆ, ಇದ್ರ ಬಗ್ಗೆ ಸ್ಪಷ್ಟೀಕರಣ ಕೊಡಬೇಕಾಗ್ತದೆ. ಹೀಗಾಗಿ ಮೊದಲೇದಕ್ಕೂ ಸಹಿತ ಯಾವುದೇ ರೀತಿಯಾದಂಥ ಒಂದು ಪಬ್ಲಿಕ್ ಆರ್ಡರು ಮತ್ತೊಂದು ಏನೂ ಮಾಡಲಿಲ್ಲ.